ನಾವು ಅವ್ರ ಮೇಲೆ ಫೈನ್ ಹಾಕ್ತೀವಿ ಅದರಿಂದ ಟ್ರಾಫಿಕ್ ಜಾಮ್ ಆದರೆ ಅಂತ ಹೇಳ್ತಾರೆ. ಸರ್ ಅದು ರೂಲು ಇವಾಗ ನೋಡಿ, ಪೆಟ್ರೋಲು ಡೀಸೆಲ್ಲು ನೀವು 10 ಲಕ್ಷ ವೆಹಿಕಲ್ಸ್ ಓಡಾಡಿದ್ರೆ ಅದರಲ್ಲಿ 1-2 ಇರ್ಬೋದು ಈ ಥರ ಇಶ್ಯೂಸು. ನೀವು ಹೊಸ ರೀಫಾರ್ಮ್ಸ್ ತರಬೇಕು. ಈ ಸಣ್ಣ ಪುಟ್ಟದ್ದೆಲ್ಲ ಏನೋ ಅನ್ನೆಸೆಸರಿ ನೀವು ನಾವೊಂದು ಆ್ಯಕ್ಟ್ ತೊಗೊಂಡಿದ್ದೀವಿ, ಒಂದು ರೂಲ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪದು. ಗೌರ್ಮೆಂಟೇ ಆಗಲಿ ಆ್ಯಸ್ ಎ ಗೌರ್ಮೆಂಟ್ ಡಿಸಿಷನ್ ಮಾಡಬೇಕಾದ್ರೂ ಅಷ್ಟೇ ಮೇಜರ್ ರೋಲ್ ನೋಡಬೇಕಾಗುತ್ತೆ, ಮೇಜರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇವರು ಪ್ರಾಬ್ಲಮ್ಸೇ ಇಲ್ಲದೆ ಇರೋದಕ್ಕೆ ಒಂದು ರೂಲ್ ತೊಗೊಂಬರ್ತೀವಿ ಅನ್ನೋದು ಅದು ಇದು ಒಂಥರ ಏನೋ ಮಾರಲಿ ಅವ್ರ ಎಥಿಕಲ್ ಯಾವುದೇ ಒಂದು ಸಮಂಜಸ ಅಲ್ಲ ಇದೆ. ಯಾಕೆಂದರೆ ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿರ್ಬೋದು, ಇಲ್ಲ ಸ್ಟೂಡೆಂಟ್ಸ್ ಲೀಡ್ ಇರ್ಬೋದು, ನಾನು ನೋಡಿದ್ದೀನಿ ಸುಮಾರು. ನಾನು ಒಂದು ಕಾರು ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ಕಾರ್ ಬೆಂಗಳೂರಿಗೆ ಓಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಚಿಕ್ಕಪೇಟೆ ಆಗಿರ್ಬೋದು, ನೀವು ಮಾರ್ಕೆಟ್ ಇರ್ಬೋದು, ಮೆಜೆಸ್ಟಿಕ್ಕು, ನೀವು ನೋಡಿ ಕೆಲವೊಂದು ಏರಿಯಾದಲ್ಲಿ ಟ್ರಾಫಿಕ್ ಪೊಲೀಸೇ ಇರಲ್ಲ. ನೋಡಿ ಇವಾಗ ನೋಡ್ತಾ ಇದ್ದೀರಾ ವೆಹಿಕಲ್ಸ್ ಹೆಂಗೆ ಹೋಗ್ತಾ ಇದ್ದಾರೆ, ನೋಡಿ ಇದು ಒಂದೇ ಹಿಂಗೆ ಹೋಗ್ತಾ ಇದ್ದಾರೆ. ಅಂದರೆ ನೀವು ಯಾವುದಕ್ಕೆ ರೂಲ್ ಮಾಡಬೇಕು, ಯಾವುದಕ್ಕೆ ರೂಲ್ ಮಾಡಬಾರ್ದು ಅಂತ ಗೊತ್ತಿರಬೇಕು. ಇದು ಮಾಡಿ ರೂಲು, ಇದ್ರ ಜೊತೆಯಲ್ಲಿ ಮೇಜರ್ ರೋಲ್ ತರಬೇಕು ಸರ್, ಮೇಜರ್ ರೀಫಾರ್ಮ್ಸ್ ಆಗೋ ಅಂಥದ್ದು. ಈಗ ಫಾರ್ ಎಕ್ಸಾಂಪಲ್ಲು ಹೆಲ್ಮೆಟ್ ಇರಲ್ಲ, ಹೆಲ್ಮೆಟ್ಟು ಹಾಕ್ಕೊಂಡು ಹೋಗ್ತಾ ಇರೋರಿಗೆ ಗೌರ್ಮೆಂಟು ಇಲ್ಲಾಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಒಂದು 2,000 ಅಂದರೆ 2,000 ರೂಪಾಯಿ ಫೈನ್ ಹಾಕಬೇಕು. ಒಂದು ಹೆಲ್ಮೆಟ್ ಇಲ್ಲ ಅಂತಂದರೆ ಅವನಿಗೆ 1,000 ರೂಪಾಯಿದು ಹೆಲ್ಮೆಟ್ ಕೊಡಬೇಕು ಅವ್ನ ಮನೆಗೆ. ಒಂದು ಸತಿ ಇಲ್ಲ 1,000 ರೂಪಾಯಿ ಅವನು ಫೈನ್ ಹಾಕ್ತಾನೆ, 500 ರೂಪಾಯಿ ಹೆಲ್ಮೆಟ್ ಕೊಡಿ ಅವನಿಗೆ, 500 ರೂಪಾಯಿ ಫೈನ್ ತೊಗೊಳ್ಳಿ. ಆ ಥರ 1 ಸತಿ 2 ಸತಿ ಎಷ್ಟು ಹೆಲ್ಮೆಟ್ ಅಂತ ಅವ್ನು 4 ಸತಿ ಹೆಲ್ಮೆಟ್ ಕೊಟ್ಟರೆ ಅವ್ನ ಮನೇಲಿ ಆ ಹೆಲ್ಮೆಟ್ ಏನಾಗುತ್ತೆ ಹೇಳಿ, ಅವನು ಮನೇಲಿ ಇಟ್ಕೊಂಡು ಪೂಜೆ ಅಂತೂ ಮಾಡಲ್ಲ. ಇವ್ರು ನೋಡಪ್ಪ ಒಂದೊಂದು ಸತಿ ಅವ್ನು ನಾನು ವೈಲೇಟ್ ಮಾಡ್ತಾ ಅಂದರೆ ಒಂದು 500-1,000 ರೂಪಾಯಿ ಫೈನ್ ಹಾಕ್ತಾರೆ, ಒಂದು ಹೆಲ್ಮೆಟ್ ಕೊಡ್ತಾನೆ ಅಂದಾಗ ಅವ್ನು ನೆಕ್ಸ್ಟ್ ಟೈಮ್ ನೀವು ನೋಡಿರ್ಬೇಕು ಸರ್, ಮೆಜಾರಿಟಿ ಮೋರ್ ದೆನ್ 70 to 80% ನೀವು ISI ಮಾರ್ಕ್ ಇರೋದೇ ಇಲ್ಲ ಹೆಲ್ಮೆಟಲ್ಲಿ, ಹೌದಾ? ಅದು 100 ರೂಪಾಯಿ 50 ರೂಪಾಯಿ ಹೆಲ್ಮೆಟ್ ತೊಗೊಂಡು ಓಡಾಡ್ತಾ ಇರ್ತಾರೆ ಇವತ್ತು. ಅದಕ್ಕೆ ನೀವು ರೀಫಾರ್ಮ್ ತೊಗೊಂಡು ರೂಲ್ ತೊಗೊಂಬನ್ನಿ, ಯಾವ ರೀತಿ ಮಾಡಬೇಕಂತ ಹೇಳಿ. ರೂಲ್ ತೊಗೊಂಬರ್ಬೇಕಾಗಿರೋದು ಒಂದು ಸಣ್ಣದಂದರೆ 99.99% ಅಂದರೆ 100ಗೆ 99.99% ಕರೆಕ್ಟಾಗಿರೋದಕ್ಕಲ್ಲ. 0.1%, 0.001%ಗೆ ನೀವು ರೂಲ್ ತೊಗೊಂಬರೋದಲ್ಲ, 99% ಮೆಜಾರಿಟಿ ರೂಲ್ ತೊಗೊಂಬರ್ಬೇಕು. ಮೆಜಾರಿಟಿ ಪೀಪಲ್ಲು ಅಕ್ಸೆಪ್ಟ್ ಮಾಡಬೇಕು. ನೀವೀಗ ರೂಲ್ ತೊಗೊಂಬರ್ಬೇಕಾದ್ರೆ ಅಟ್ಲೀಸ್ಟ್ ಜನಗಳನ್ನ ಕನ್ಸರ್ನ್ ಮಾಡಬೇಕು. ಏನಂದರೆ ರಿಯಲ್ ಇಶ್ಯೂಸ್ ಏನಿದೆ, ಕಾಮನ್ ಮ್ಯಾನು ಇಲ್ಲಿ ಸೊಸೈಟಿದು ಏನು ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದಾರೆ ಸರ್. ಕೆಲವೊಂದು ಮೇಜರ್ ಸಿಗ್ನಲ್ಸಲ್ಲಿ ಆ ಟ್ರಾಫಿಕ್ ಇರೋ ಪ್ರಕಾರ ಇದು ಸಮಂಜಸ ಅಲ್ಲ, ಇದು ಸಮಂಜಸ ಅಲ್ಲ ಸರ್. ತೊಗೊಂಬರ್ಲಿ ರೂಲ್ ಇರಬೇಕು. ಯಾವ ರೀತಿ ಇರಬೇಕಂತಂದರೆ ಪೀಪಲ್ ಶುಡ್ ಅಕ್ಸೆಪ್ಟ್, ಆ ರೀತಿ ಇರಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಕಾಂತ್ ಕುಮಾರ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು.